ಇವರು ಚಿತ್ರದುರ್ಗದಿಂದ ಬಂದಿದ್ದಾರೆ. ಸೊ ಇವರ ಹಸ್ತರೇಖೆನ ಪರಿಶೀಲನೆ ಮಾಡಿಸ್ಕೊಳ್ಳೋಕ್ಕೆ ನೋಡ್ಕೊಳ್ಳಿ. ಇಲ್ಲಿ ತೋರಿಸ್ತೀನಿ. ಇವ್ರಿಗೆ ಸೂರ್ಯರೇಖೆ ಭಾಳ ಚೆನ್ನಾಗಿದೆ, ಕೆಲಸ ಮಾಡ್ಬೋದು, ಗೌರ್ಮೆಂಟ್ ಕೆಲಸ ಕೂಡ ಇವರು ಟ್ರೈ ಮಾಡ್ಬೋದು. ಆದರೆ ಇವ್ರಿಗೆ ಏಜ್ ಆಗಿದೆ ಅನ್ಕೋತೀನಿ. ನಿಯರೆಸ್ಟ್ ಇವರು ಒಂದು 40 ವಯಸ್ಸುವರೆಗೂ ಇದ್ದಾರೆ ಅಲ್ವಾ. ಸೊ 40 ವರ್ಷ ಇದೆಯಂತೆ ಅವ್ರಿಗೆ. ಸೊ ಗುರು ಪರ್ವತ ನೋಡಿ ತುಂಬ ಚೆನ್ನಾಗಿದೆ, ಬಹಳ ಬುದ್ಧಿ ಇವ್ರಿಗೆ. ಒಂಥರ ಏನಂದರೆ ಜ್ಯೋತಿಷಿ ಆಗೋಕ್ಕೂ ಕೂಡ ಇವರು ಲಾಯಕ್ಕಾಗಿದ್ದಾರೆ ಅಂತಲೇ ಹೇಳ್ಬೋದು. ಭಾಳಷ್ಟು ಆರ್ಗ್ಯುಮೆಂಟ್ ಮಾಡ್ತಾರೆ, ಯಾವುದಕ್ಕೂ ವಾದ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತೀವಿ. ಆದರೆ ಇಲ್ಲಿ ನೋಡಿ, ಬುಧ ಪರ್ವತದ ಮೇಲೆ ಒಂದು ಲೈನ್ ಕಟ್ಟಾಗಿದೆ. ಈ ರೀತಿ ಇದ್ದಾಗ ಸ್ವಲ್ಪ ಹೆಚ್ಚಾಗಿ ಮಾತಾಡ್ತಾರೆ, ಆದರೆ ಅದು ಲಾಜಿಕ್ ಆಗಿರಲ್ಲ ಅಂತಲೇ ಹೇಳ್ತೀವಿ. ಸೊ ಇವ್ರಿಗೆ ಏನಾದರೂ ಕೆಲಸ ಆಗಬೇಕು ಅಂದರೆ ಸೊ ಏನು ಬೇಕಾದರೂ ಇವ್ರು ಮಾಡ್ತಾರೆ ಅಂತ ಹೇಳ್ತೀವಿ. ಯಾಕಂದರೆ ಕುಜ ಲೈನ್ ಕೂಡ, ಕುಜ ಪರ್ವತದಿಂದ ಹೊರಟಂಥ ಒಂದು ಲೈನ್ ಕೂಡ ಮೇಲಕ್ಕೆ ಹೋಗಿದೆ. ಮದುವೆಯಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ. ಸೊ ಮದುವೆ ಆಗಿಲ್ವಾ? ಇಲ್ಲ, ಮದುವೆ ಇನ್ನೂ ಆಗಿಲ್ಲ ಅವ್ರಿಗೆ. ಓಕೆ, ಮದುವೆ ಲೇಟಾಗಿ ಆಗುತ್ತೆ. ಯಾಕಂದರೆ ಸ್ವಲ್ಪ ಇಲ್ಲಿ ಲೈನ್ಗಳು ಕೂಡ ಅಷ್ಟು ಸರಿಯಾಗಿಲ್ಲ. ಲೇಟಾಗಾದರೆ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಮದುವೆ ಆಗೋ ಹುಡುಗಿ ಕೂಡ ಗೌರ್ಮೆಂಟ್ ಕೆಲಸದಲ್ಲಿರ್ಬೋದು ಅಥವಾ ಶಿಕ್ಷಕಿಯಾಗಿ ಕೆಲಸ ಮಾಡ್ಬೋದು ಅಂತ ಹೇಳ್ತೀವಿ. ಹಾಗೆಯೇ ಸ್ವಂತ ಮನೆ ಇರಬೇಕು ಅಲ್ವಾ. ಸೊ ಕುಜ ಪರ್ವತ ನೋಡಿ ತುಂಬ ಚೆನ್ನಾಗಿದೆ. ಸೊ ಇವ್ರಿಗೆ ಸ್ವಂತ ಮನೆ ಇರುತ್ತೆ. ಭಾಳಷ್ಟು ಯಾರಿಗೂ ಅವರು ಹೆದರಲ್ಲ ಅಂತಲೇ ಹೇಳ್ಬೋದು. ಹೆದರದೇ ಅವರು ಜೀವನ ಮಾಡಿದಾರಲ್ವ. ಸೊ ಸ್ವಲ್ಪ ಜಗಳಕ್ಕೂ ಅಷ್ಟೇ ಬೇಗ ಹೋಗ್ತಾರೆ ಅವರು. ಸೊ ಬೇಗ ಜಗಳಕ್ಕೆ ಹೋಗೋದು, ಗಲಾಟೆಗೆಲ್ಲ, ಅಂದರೆ ಇವ್ರಿಗೆ ಸಂಬಂಧಿಸಿರೋದೇ ಇಲ್ಲ ಆ ಥರದಲ್ಲೇ ಕೂಡ ಇವರು ಜಗಳಕ್ಕೆ ಹೋಗ್ತಾರೆ ಅಂತ ಹೇಳ್ತೀವಿ. ರಾಹು ರೇಖೆಗಳು ಭಾಳಷ್ಟು ಕಟ್ ಮಾಡಿದ್ದಾವೆ. ಹೀಗಾಗಿ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ನಿರುತ್ಸಾಹ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ತೀವಿ. ಸೊ ಈ ಥರದಲ್ಲೇ ಅವರು ಮುಂದೆ ಹೋಗ್ತಾ ಇದ್ದಾರೆ. ನೋಡಿ, ಇವ್ರ ಬೆರಳುಗಳು ಕೂಡ ಅಷ್ಟೇ ದಪ್ಪವಾಗಿದ್ದಾವೆ. ಈ ಥರ ದಪ್ಪ ಇದ್ದಾಗ ಸೊ ವಾದ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತೀವಿ. ವಾದಿಗಳಿವರು ಮನೇಲಿ ಏನಕ್ಕಾದರೂ ಸರಿಯೇ ವಾದ ಜಾಸ್ತಿ ಮಾಡ್ತಾರೆ ಅಂತಲೇ ಹೇಳ್ತೀವಿ. ಸೊ ಮದುವೆದೇ ಅವ್ರಿಗೆ ಜಾಸ್ತಿ ಇವಾಗ ಕಾಡ್ತಾ ಇರೋದು ಅಂತ ಹೇಳಿದ್ರೆ, ಮದುವೆ ಆಗುತ್ತೆ, ಖಂಡಿತ ಆಗುತ್ತೆ. ಇನ್ನು 1 or 2 ಇಯರ್ಸ್ ಒಳಗಡೆ ಮದುವೆ ಆಗೋ ಯೋಗ ಖಂಡಿತ ಇದೆ ಅಂತ ಹೇಳ್ತೀವಿ. ಮಕ್ಕಳು ಬುಧ ಸ್ವಲ್ಪ ಡೌನ್ ಆಗಿರೋದ್ರಿಂದ ಮಾತಿನ ಮೇಲೆ ಇಡ್ತಾ ಇರಬೇಕು. ಮಾತಿನ ಮೇಲೆ ಇಡ್ತಾ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ತೀವಿ. ನೋಡಿ, ಇಲ್ಲಿ ಚಂದ್ರ ಪರ್ವತದಿಂದ ಹೊರಟಂಥ ಒಂದು ಲೈನು. ಸೊ ಇವರು ಒಂದು 18ರಿಂದ 25 ವರ್ಷದೊಳಗಡೆ ಇದ್ದಾಗ ಒಂದಷ್ಟು ಚಟಗಳಿಗೆ ಬಲಿಯಾಗ್ತಾರೆ ಅಂತ ಹೇಳ್ತೀವಿ. ಸೊ ಅದು ಬಲಿಯಾಗಿಲ್ಲ, ಅವರು ಸರಿಯಾಗಿ ಹೊರಗಡೆ ಬಂದರು ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಇಲ್ಲ ಅಂದರೆ ಅವ್ರ ತಾಯಿಗೂ ಕೂಡ ಸ್ವಲ್ಪ ಕಾಲು ನೋವುಗಳು ಜಾಸ್ತಿ ಇರ್ತವೆ ಅಂತ ಹೇಳ್ಬೋದು. ಸೊ ಹಾಗೆಯೇ ಇಲ್ಲಿ ನೋಡಿ, ಮತ್ತು ಇವರು ಮನೆಯಿಂದ ಸ್ವಲ್ಪ ದೂರ ಪಾರ್ಕ್ ಇರ್ಬೋದು. ಪಾರ್ಕ್ ಇದೆಯಾ? ಇದೆ ಅಂತಾರೆ. ಸೊ ಪಾರ್ಕ್ ಇದೆ, ಅವ್ರ ಮನೆ ಹತ್ರ ಪಾರ್ಕ್ ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ. ಸೊ ಶುಕ್ರ ಪರ್ವತ ಈ ರೀತಿಯಾಗಿದ್ದಾಗ ಸೊ ಪಾರ್ಕ್ ಇರುತ್ತೆ, ಅಥವಾ ಅವ್ರ ಮನೆ ಹೋಗೋ ದಾರಿ ಎಂಡ್ ಆಗಲ್ಲ, ಡೆಡ್ ಎಂಡ್ ಇರಲ್ಲ, ಸೀದಾ ಅವ್ರಿಗೆ ರಸ್ತೆ ಇರುತ್ತೆ ಅಂತ ಹೇಳ್ಬೋದು. ಹೀಗೆ ಭಾಳಷ್ಟು ನಾವು ಇವರದ್ದು ಹಸ್ತದ ಒಂದು ಇದನ್ನು ಮಾಡ್ಬೋದು. ಸೊ ಎಷ್ಟು ಸಾಧ್ಯ ಇದೆ ಅಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ.